ಜೀ ಕನ್ನಡ ವಾಹಿನಿಯಲ್ಲಿ ಪ್ರಸಾರ ಕಾಣುತ್ತಿರುವ ಅಮೃತಧಾರಿಯಲ್ಲಿ ಮಲ್ಲಿಗೆ ಜಯದೇವ್ ಕೊಡುವ ಕಾಟ ಜೋರಾಗ್ತಾ ಇದೆ. ಹೇಗಾದ್ರೂ ಮಾಡಿ ಮಲ್ಲಿ ಎಕ್ಸಾಮ್ಗೆ ಹೋಗದಂತೆ ತಡೀತಿದ್ದಾನೆ ಜಯದೇವ್. ಹಿಂದಿನ ದಿನ ಭರ್ಜರಿ ಕಾಟ ಕೊಟ್ಟಿದ್ದಲ್ಲದೆ ಈಗ ಮಲ್ಲಿ ಮೇಲೆ ರೌಡಿಗಳನ್ನ ಬಿಟ್ಟಿದ್ದಾರೆ. ಆದ್ರೆ ಇದು ಪ್ಲಾನ್ ಫ್ಲಾಪ್ ಆಗಿದೆ. ಮಲ್ಲಿ ಸಿವಿಲ್ ಎಕ್ಸಾಮ್ ಪಾಸ್ ಆದ್ರೆ ಇಲ್ಲಿ ತನಗೆ ತೊಂದರೆ ಆಗುತ್ತೋ ಅಂತ ಜಯದೇವ್ ಓದಲು ತೊಂದರೆ ಕೊಡ್ತಾ ಇದ್ದಾನೆ. ಜಯದೇವ್ ಮಾಡಿರುವ ಕುತಂತ್ರ ತಿಳಿದು ಭೂಮಿ ಮಲ್ಲಿಯನ್ನ ಕಾರ್ನಲ್ಲಿ ಕುಳಿಸಿ ಅದೇ ಲೈಟ್ ಮೂಲಕ ಓದಿಕೊಳ್ಳಲು ಅನುವು ಮಾಡಿಕೊಟ್ಟಿದ್ಲು. ಇದೀಗ ಮತ್ತಷ್ಟು ಮಲ್ಲಿಯ ಜವಾಬ್ದಾರಿ ವಹಿಸಿಕೊಂಡಿದ್ದಾಳೆ ಭೂಮಿಕಾ. ಮಲ್ಲಿಗೆ ಎಕ್ಸಾಮ್ ಸೆಂಟರ್ ವರೆಗೆ ಡ್ರಾಪ್ ಮಾಡಲು ಸುನಿಯನ್ನ ವಹಿಸಿದ್ದಾಳೆ. ಆದ್ರೆ ಸುನಿ ಮಾತ್ರ ಜಯದೇವ್ ಪರ. ಜಯದೇವ್ ಮಲ್ಲಿ ಎಕ್ಸಾಮ್ ಬರೆಯಬಾರದು ಎಂದು ರೌಡಿಗಳನ್ನ ಬಿಟ್ಟಿದ್ದ. ಮಲ್ಲಿ ತಪ್ಪಿಸಿಕೊಳ್ಳಲು ನೋಡಿದ್ರೂ ಆಗ್ಲಿಲ್ಲ. ಮಲ್ಲಿ ಕೈ ಸುಡಲು ನೋಡಿದ್ದಾನೆ. ಅದೇ ಹೊತ್ತಿಗೆ ಗೌತಮ್ ಮಾಸ್ ಆಗಿ ಎಂಟ್ರಿ ಕೊಟ್ಟಿದ್ದಾರೆ. ರೌಡಿಗಳನ್ನ ಹೊಡೆದುರುಳಿಸಿ ಮಲ್ಲಿಯನ್ನ ಸೇಫ್ ಮಾಡ್ತಾನ ಎಂದು ಇಂದಿನ ಸಂಚಿಕೆಯಲ್ಲಿ ಗೊತ್ತಾಗಲಿದೆ. ಇನ್ನೊಂದು ಕಡೆ ಪಾರ್ಥ ಕೂಡ ಗೌತಮ್ ಪರ ನಿಲ್ಲುತ್ತಿರುವ ಬಗ್ಗೆ ಜಯದೇವ್ಗೆ ಅಸಮಾಧಾನ ಇದೆ. ಜಯದೇವ್ ಕೂಡ ಪಾರ್ಥ ಮೇಲೆ ಕೂಗಾಡಿದ್ದಾನೆ. ಹೀಗಾಗಿ ಪಾರ್ಥ ಈ ನೋವನ್ನ ತನ್ನ ಮಾವನ ಬಳಿ ತೋಡಿಕೊಂಡಿದ್ದಾನೆ. ಮಾವ ಕೂಡ ಅಳಿಯನನ್ನ ಬುದ್ಧಿ ಮಾತುಗಳಿಂದ ಸಮಾಧಾನ ಮಾಡಿದ್ದಾನೆ. ಮೋಸ ಮಾಡಿ ಗೌತಮ್ ದಿವಾನ್ ಹೊರಕ್ಕೆ ಹಾಕಲಾಯಿತು. ಹೊರಕ್ಕೆ ಕಳಿಸುವಾಗ ಜಯದೇವ್ ಹಾಗೂ ಆತನ ತಾಯಿ ಶಕುಂತಲ ಎಲ್ಲಾ ಆಸ್ತಿಯನ್ನ ಬರೆಸಿಕೊಂಡಿದ್ದಾರೆ. ಅಲ್ಲದೆ ಪತ್ನಿಯನ್ನ ಕೂಡ ಇವರು ದೂರ ಮಾಡಿದ್ರು. ಈಗ ಅಮೃತಧಾರೆ ಧಾರಾವಾಹಿ ಹೊಸ ಹಂತಕ್ಕೆ ಬಂದಿದೆ. ಮುಂದೇನಾಗುತ್ತದೆ ಎಂಬ ಕುತೂಹಲ ವೀಕ್ಷಕರಲ್ಲಿ ಮೂಡಿದೆ. ಗೌತಮ್ ದಿವಾನ್ ಕುಟುಂಬದವರ ಒತ್ತಾಯಕ್ಕೆ ಕಂಪನಿ ಆರಂಭಿಸಿದ್ದಾನೆ. ಈ ಕಂಪನಿ ಷೇರು ಮಾರುಕಟ್ಟೆಗೆ ಸಂಬಂಧಿಸಿದ್ದು. ಆಪ್ ತಯಾರಿಸುವ ಮೂಲಕ ಷೇರು ಮಾರುಕಟ್ಟೆ ಬ್ರೋಕರ್ ಆಪ್ ಇದಾಗಿದೆ. ಗೌತಮ್ ಯಶಸ್ವಿ ಉದ್ಯಮಿ. ಆತ ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತದೆ. ಈಗಲೂ ಹಾಗೆ ಆಗುತ್ತದೆಯೇ ಎನ್ನುವ ಪ್ರಶ್ನೆ ವೀಕ್ಷಕರನ್ನ ಕಾಣ್ತಾ ಇದೆ. ಅಮೃತಧಾರೆ ಧಾರಾವಾಹಿ ಜೀ ಕನ್ನಡ ವಾಹಿನಿಯಲ್ಲಿ ಪ್ರಸಾರ ಕಾಣ್ತಾ ಇದೆ. ಛಾಯಾ ಸಿಂಗ್ ಭೂಮಿಕಾ ಎನ್ನುವ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಈ ಧಾರಾವಾಹಿ ಜೀ ಕನ್ನಡ ವಾಹಿನಿಯಲ್ಲಿ ಸೋಮವಾರದಿಂದ ಶುಕ್ರವಾರ ಸಂಜೆ 7 ಗಂಟೆಗೆ ಪ್ರಸಾರ ಕಾಣ್ತಾ ಇದೆ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.